ದೀಪಾವಳಿ ಹಬ್ಬ ಆರಂಭ ಆಗಿದೆ. ಈ ಹಬ್ಬಕ್ಕೆ ಹೂವು ಹಣ್ಣಿನ ವ್ಯಾಪಾರ ಕೂಡ ಜೋರಾಗಿರುವಂಥದ್ದು. ಪ್ರತಿಯೊಬ್ಬರು ಈ ಹಬ್ಬಕ್ಕೆ ಹೂವನ್ನ ಖರೀದಿ ಮಾಡಲೇಬೇಕು. ಹೀಗಾಗಿ ರೈತರು ದೀಪಾವಳಿ ಹಬ್ಬಕ್ಕೆ ಅಂತಾನೆ ಸಾಕಷ್ಟು ಹೂವಿನ ಕೃಷಿಯನ್ನ ಮಾಡಿರ್ತಾರೆ. ಹಬ್ಬದ ಸಂದರ್ಭದಲ್ಲಿ ಹೂವಿನ ಸಸಿಗಳು ಫಲ ಕೊಡಲು ಆರಂಭಿಸುತ್ತೆ. ಹೀಗೆ ಹೂವಿನ ಕೃಷಿ ಮಾಡಿದ ರೈತ ಇದೀಗ ನಷ್ಟವನ್ನ ಅನುಭವಿಸುವಂತಾಗಿದೆ. ಹೂವಿಗೆ ಸೂಕ್ತ ಬೆಲೆ ಸಿಗುತ್ತೆ ಅಂತ ಹೇಳಿ ರೈತ ಊಹೆ ಮಾಡಿದ್ದ. ಆದರೆ ಹೂವಿನ ಬೆಲೆ ಇದೀಗ ನೆಲಕಚ್ಚಿದೆ. ಧಾರವಾಡ ತಾಲೂಕಿನ ಕುರುಬಗಟ್ಟಿ ಎಂಬ ಗ್ರಾಮದಲ್ಲಿ ಇಡೀ ರೈತರು ಹೂವಿನ ಕೃಷಿಯನ್ನೇ ಮಾಡ್ತಾರೆ. ಹಬ್ಬದ ಸಂದರ್ಭದಲ್ಲಿ ಹೂವಿಗೆ ಬಂಪರ್ ಬೆಲೆ ಬಂದರೆ ಅವರಿಗೆ ಆರ್ಥಿಕ ಲಾಭ ಆಗುತ್ತೆ. ಆದರೆ ಪ್ರಸಕ್ತ ವರ್ಷ ದೀಪಾವಳಿ ಹಬ್ಬದ ಮುಂಚೆಯೇ ಹೂವಿನ ಬೆಲೆ ಕಡಿಮೆ ಆಗಿದೆ ಅಂತಾರೆ ರೈತರು ಮಾರುಕಟ್ಟೆಯಲ್ಲಿ ಹೂವು ಮಾರಾಟ ಮಾಡೋದಕ್ಕೆ ಹೋದರೆ ವೈಟ್ ರಾಣಿ ಹೂವಿಗೆ 130, ಪೂರ್ಣಿಮಾ ಹೂವಿಗೆ 120 ರೂಪಾಯಿ ಮಾತ್ರ ದರ ಇದೆ. ಇನ್ನು ಚೆಂಡು ಹೂವಿಗೆ 30 ರೂಪಾಯಿ ಮಾತ್ರ ಬೆಲೆ ಬಂದಿದೆ. ಹೀಗಿದ್ದಾಗ ರೈತರಿಗೆ ಎಲ್ಲಿಂದ ಲಾಭ ಬರಬೇಕು? ಹೂವು ಬೆಳೆಯೋದಕ್ಕೆ ಹಾಕಿದ ಬಂಡವಾಳ ಕೂಡ ಬರೋದಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡ್ರು. ನಮ್ಮ ಮಾಲ್ ಹೋತಂದ್ರೆ ಹೊರಗಡೆ ಮಾಲ್ ಬಂತಂದ್ರೆ ನಮ್ಮ ಮಾಲಿಗೆ ಡಿಮಾಂಡ್ ಇಲ್ರಿ. ಕಡಿಮೆ ರೇಟ್ ತೊಗೊಂಡ್ಬಿಡ್ತಾರ್ರಿ, ಅಲ್ಲಿದ್ದು ಹೆಚ್ಚು ತೊಗೊಂಡ್ಬಿಡ್ತಾರ್ರಿ. ಅಂದ್ರೆ ಅವ್ರದ್ದು ಕಡಿಮೆ ರೇಟ್ ಹಂಗೆ ಅವ್ರು ತೊಗೋತಾರ್ರಿ, ನಮ್ದು ಹೆಚ್ಚು ರೇಟ್ ಆಕತ್ರಿ, ಇದನ್ನ ಬಿಟ್ಟು ಹೋಗ್ಬಿಡ್ತಾರ್ರಿ ತೊಗೋರಿ. ನಮ್ಗೆ ಅವಾಗ 50 ರೂಪಾಯಿ ಪರ್ಕ್ ಆಕತ್ರಿ. ಅಲ್ಲಿ ಲಕ್ಕುಂಡಿ ಆ ಕಡೆದು ಬರ್ತೈತ್ರಿ. ಬರ್ತೈತ್ರಿ, ಬೆಂಗಳೂರು ಸೈಡು ಬರ್ತೈತ್ರಿ, ಆ ಕಡೆ ಎಲ್ಲ ಕಡೆದು ಬರ್ತೈತ್ರಿ. ಬಂತಂದ್ರೆ ನಮ್ಮ ಮಾಲಿಗೆ ಡಿಮಾಂಡ್ ಇಲ್ರಿ, ಮತ್ತು ದುಡ್ದಿದ್ದ ಪಗಾರ ಎಲ್ಲ ಮೈಮ್ಯಾಗ ಐತ್ರಿ. ಹಿಂಗೆ ಎಲ್ಲ ಲಾಸ್ಟ್ ಒಂದು 7-8 ಆಳ ಹಚ್ತೇವ್ರಿ. ಹಚ್ಚಿರೋ ಅವು ಪಗಾರ ಕೊಡೋದು ಎಲ್ಲ ವಜ್ಜೆ ಆಕತ್ರಿ. ಎಲ್ಲ ಬೇಡ್ಕೋತೇವ್ರಿ, ಮತ್ತೆ ಏನು ಮಾಡಕ್ ಬರೋದಿಲ್ರಿ. ಏನು ಮತ್ತೆ ರೇಟ್ ಸಿಗಲ್ಪ ಅಂತ ಬೇಡ್ಕೋದ್ರಿ. ಎಕರೆಗೆ 50 ಹಾಕ್ಯವ್ರಿ, 50,000 ರೀ. ಇದಕ್ಕೆಲ್ಲ ಸೇರ್ಸಿ 20,000 ಆಗಿನ ಹಚ್ಚೇವ್ರಿ. ಈಗ ಅದಕ್ಕೆ ಎಲ್ಲ ಲುಕ್ಸಾನಕ್ಕೆ ಜಮಾ ಐತ್ರಿ ಎಲ್ಲ. ದೀಪಾವಳಿಗೆ ಬರೋಂಗೆ ಹಚ್ಚಿರ್ತೇವೆ. ಮಾನ್ಯಮಿ ದೀಪಾವಳಿಗೆ ಹಚ್ಚಿರ್ತೇವ್ರಿ. ಮತ್ತು ಮಾನ್ಯಮ್ಯಾಗಂತ ರೇಟ ಆಗ್ಲಿಲ್ರಿ, ಎಲ್ಲ ಲಾಸ್ ಆತ್ರಿ. ಮಾನ್ಯಮ್ಯಾಗ ಮಳೆ ಆಗಿನೂ ಲಾಸ್ ಆತ್ರಿ. ಹಿಂಗಾಗಿ ಏನು ಇಲ್ರಿ. ಏನ್ರಿ ಹೊರಗಡೆ ಮಾಲ್ ಒಂದು ತರಿಸಿ ಇದನ್ನ ಮಾಡಿರ್ತಾರೆ, ಹಿಂಗಾಗಿ ಅದು ಇಲ್ರಿ. ಈಗ ದುಡ್ದಿದ್ದಂಕತ ಸಾಕಷ್ಟು ದುಡ್ದವ್ರಿ ಇದಕ್ಕೆ. ಈಗ ಆಳಿಗೆ ನೋಡ್ರಿ, ಒಂದು ಆಳಿಗೆ ಕಮ್ಮಿ ಅಂತಂದ್ರೆ 100 ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ. ಅವರು ಎಷ್ಟು ಕೆ ಜಿ ಕೊಯ್ತಾರೆ? ಒಂದು 10 kg ಕೊಯ್ಬೇಕೈತೆ ರಗಟ್ರಿ. ಇವತ್ತು ಏನು ಈ ಹಬ್ಬ ಮುಂದೆ ಬಂದೈತೆ ಅಂತೇಳ್ರಿ, ಈಗ 100-110 ರೂಪಾಯಿ ಮಾಡತ್ತಾರೆ. ಚೆಂಡುವಿಂದ ಅಂಕತ ಅದು ಬರೀ 30-40 ಹಿಂಗೆ ಸಿಗ್ತದೆ. ನಾವು ಎಲ್ಲ ನಮೂನಿ ಬೆಳಿತೇವ್ರಿ. ವೈಟ್ ರಾಣಿ ಒಳಗನ 2 ನಮೂನಿ ಐತ್ರಿ, ಪೂರ್ಣಿಮಾದೊಳಗೆ 2 ನಮೂನಿ ಐತ್ರಿ, ಮತ್ತು ಚೆಂಡು ಹೂ ಬೆಳಿತೇವ್ರಿ. ಎಲ್ಲ ಥರ ಬೆಳಿತೇವ್ರಿ, ಏನೇನು ಫಾಯ್ದಾಗಿಲ್ರಿ. ದಸರಾಕ ರೇಟ್ ಇತ್ರಿ, ಅವಾಗ ಮಳೆಯಾಗಿ ಕೇಡಾತಲ್ರಿ ಅದು. ಹ್ಞೂ ರೀ. ಇನ್ನೂ ಏನು ನೋಡ್ರಿ, ಇದು ಎಲ್ಲ ಹಿಂಗೆಲ್ಲ ಬೆಳೆ ಎಲ್ಲ ಹಿಂಗೆ ಆಗಿಬಿಟ್ಟಾವ. ಅದಕ್ಕೆ ಏನು ಇಲ್ರಿ, ರೇಟ್ ಇಲ್ಲಾರ್ಗೆ ಬಿಟ್ಟವ್ರಿ. ಅದ ರೀ, ಹೊಳದ್ದಾತ್ರಿ ಪ್ರತಿಯೊಂದೂ. ಅವು ಜವಳ ಐತಿ, ಬಡ್ಡ್ಯಾಗನ ಕಡೆ ಆತತ್ರಿ ಅದು ಹುಳ. ನೋಡ್ರಿ ಇಲ್ಲಿ ಎಲ್ಲ ಅದ ಯಾವ ಥರ ಆಗೈತೆ ನೋಡ್ರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.